ಹಾಂ ಡೈಪರ್ಸ್ ಪ್ಯಾಂಪರ್ಸ್ ಯೂಸ್ ಮಾಡ್ತಾರೆ. ಅದನ್ನ ಇದನ್ನ ಪ್ಯಾಂಪರ್ಸ್ ಡೈಪರ್ಸ್ ಎಲ್ಲ ಹಾಕಿ ನಿಮ್ಮ ಅಕ್ಕ ತಂಗಿರೋರು ಇರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ಡೈಪರ್ನ ಈ ರೆಡ್ ಕಲರ್ ಡಸ್ಟ್ಬಿನ್ಗೆ ಹಾಕಿ ಕೊಡಬೇಕು ಅಂತ. ಮತ್ತೆ ಈ ಡಸ್ಟ್ಬಿನ್ ಏನಕ್ಕೆ ಬಂದಿರೋದು? ಇದು ಹಸಿ ಕಸ ಆಯಿತು, ಇದು ಒಣ ಕಸ ಆಯಿತು, ಇದು ಪ್ಯಾಂಪರ್ಸ್ ಮತ್ತು ಸ್ಯಾನಿಟೈಸರ್ ಪ್ಯಾಡ್ ಆಯಿತು. ಈ ಡಸ್ಟ್ಬಿನ್ ಮತ್ತೆ ಏನಕ್ಕೆ? ಅಷ್ಟರಲ್ಲಿ ನಮ್ಮ ಹತ್ರ ಕಸ ಇರುತ್ತಾ? ಹೌದಲ್ವಾ? ಈ ಡಸ್ಟ್ಬಿನ್ ಏನಕ್ಕೆ ಬಂದಿರೋದು ಅಂತ ಯೋಚಿಸಿ. ಏನಕ್ಕೆ ಬಂದಿರೋದು? ಈ ಡಸ್ಟ್ಬಿನ್ ಬಂದಿರೋದು ನಿಮಗೆ ಹೇಳಿ, ಗಾಜುಗಳು, ಎಲೆಕ್ಟ್ರಾನಿಕ್ ಐಟಮ್ಸ್ ಅದೆಲ್ಲ ಕಪ್ಪು ಬಣ್ಣದ ಡಸ್ಟ್ಬಿನ್ನಲ್ಲಿ ಹಾಕಿ ಕೊಡಬೇಕು ಅಂತ ಬಂದಿದೆ. ಈ ಇದನ್ನು ಏನು ಹೇಳ್ತೀವಿ? ಸ್ಪೆಷಲ್ ಕೇರ್ ಅಂತ. ಇದನ್ನ 2026ರಿಂದ ಇದನ್ನ ರೂಲ್ಸ್ ಜಾರಿ ಮಾಡಿದ್ದಾರೆ. ಗೊತ್ತಾಯ್ತಾ? ಇದನ್ನ ಸ್ಪೆಷಲ್ ಕೇರ್ ಅಂತ ನಿಮಗೆ ಗುರುತಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಸ್ಪೆಷಲ್ ಕೇರ್ ಅಂತ ಹೇಳಿದ್ರೆ ಸದ್ಯ ನೀವು ಗಾಜುಗಳು ಹಾಕ್ತೀರಾ, ಗಾಜುಗಳು ಹಾಕಿದ್ರೆ ಬೇರೆ ಒಬ್ಬರಿಗೆ ತಗೊಂಡ್ಬಿಟ್ರೆ ಏನಾಗುತ್ತೆ? ಚುಚ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು? ಗಾಜು ಎಲೆಕ್ಟ್ರಾನಿಕ್ ಐಟಮ್ಸ್ ಅದನ್ನ ಏನು ಮಾಡಬೇಕು? ನಾವೆಲ್ಲ ಈ ಡಸ್ಟ್ಬಿನ್ಗೆ ಹಾಕಿ ಕೊಡಬೇಕು. ನಿಮ್ಮ ಮನೆಯಲ್ಲಿ ಹೇಳ್ಬೇಕು, ಸ್ವಚ್ಛತೆ ಇಟ್ಕೋಬೇಕು, ಅಕ್ಕಪಕ್ಕ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಎಲ್ಲೂ ಅಲ್ಲೂ ಯಾವುದು ಮಿಸ್ ಆಗಬಾರ್ದು. ಮನೆ ಹತ್ರ ಆರ್ಡರ್ ಬಂದಿದ್ರೆ ನೋಡಿ 4 ಥರ ಡಸ್ಟ್ಬಿನ್ ಇದೆ. ಇದನ್ನೇನು ಹೇಗೆ ಬಂದೈತೆ? ಹಸಿ ಕಸ ನೋಡಿ, ಎಲ್ಲ ಫ್ರೂಟ್ ಕಿಚನ್ ಐಟಮ್ ಎಲ್ಲ ಇದರಲ್ಲಿ ಬರ್ತಾಯಿದೆ. ಇದರಲ್ಲೇನು ಪ್ಲಾಸ್ಟಿಕ್, ನ್ಯೂಸ್ ಪೇಪರ್, ಬುಕ್ಸು, ಮತ್ತು ಜ್ಯೂಸ್ ಕ್ಯಾನು ಎಲ್ಲ ಇದ್ರಲ್ಲಿ ಬರ್ತಾಯಿದೆ. ನೋಡಿ ನೋಡ್ತಾ ಇದ್ದೀರಲ್ವಾ? ಇದರಲ್ಲಿ ಏನು ಬರ್ತಾಯಿದೆ? ಚಿಕ್ಕ ಮಕ್ಕಳು ಪ್ಯಾಂಪರ್ಸ್ ಪ್ಯಾಡು ಅದೆಲ್ಲ ಯೂಸ್ ಮಾಡ್ತಾರಲ್ಲ, ಇದಕ್ಕೆ ಬರ್ತಾಯಿದೆ. ಇಲ್ಲಿ ಏನು ಬರ್ತಾ ಇರೋದು ನೋಡಿ, ಇಲ್ಲೆಲ್ಲ ಮೆಡಿಸನ್ನು, ಲೇಸರ್ ಶೆಲ್ಲು, ಅದು ಗಾಜ